ಸಖತ್ತಾಗಿತ್ತು. ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್ ಸ್ಟೇ ಇದ್ದದು ತುಂಬ ಚೆನ್ನಾಗಿತ್ತು. ಹೋಗೋಕ್ಕೆ ಸ್ವಲ್ಪ ಭಯ ಆಯಿತು ಸ್ಟಾರ್ಟಿಂಗು, ಆಮೇಲೆ ಹೋದ್ಮೇಲಿಂದ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನನ್ನ ಕಸಿನ್ಸ್ ಬಂದಿದ್ದರು ಆಗಸ್ಟಲ್ಲಿ, ಅವ್ರು ರೆಫರ್ ಮಾಡಿದ್ರು ಇಲ್ಲಿ ಬರಬೇಕು ಅಂತ. ಇಲ್ಲಿ ಬಂದಾಗ ನಾವು ಆ್ಯಕ್ಚುಲಿ ವೆಜ್ ರೆಸಾರ್ಟ್ ಅಂತ ತುಂಬ ಹುಡುಕ್ತಾ ಇದ್ವಿ. ಸೊ ಇಲ್ಲಿ ಬಂದು ತುಂಬ ಎನ್ವಿರಾನ್ಮೆಂಟ್ ಒಂಥರ ವೆಜಿಟೇರಿಯನ್ ಫೀಲ್ ಕೊಡೋ ಥರ ಎನ್ವಿರಾನ್ಮೆಂಟ್. ಬಂದಾಗಿಂದ ಎಲ್ಲರೂ ಟ್ರೀಟ್ ಮಾಡಿದ ರೀತಿ ಆಗಲಿ, ಪ್ರತಿಯೊಂದು ಕ್ಷಣಕ್ಕೂ ಸಪೋರ್ಟಿವ್ ಆಗಿದ್ದು. ಎಲ್ಲೋ ಹೊಸ ಜಾಗಕ್ಕೆ ಬಂದಿದ್ದೀವಲ್ಲ ಹೇಗೆ ಅಂತೇನು ಅನ್ನಿಸ್ತಿಲ್ಲ. ತುಂಬ ಚೆನ್ನಾಗಿತ್ತು. ನನಗೆ ಗ್ರೀನರಿ ಅಂದರೆ ಸಖತ್ ಇಷ್ಟ. ಅಷ್ಟು ಕಡೆ ಗ್ರೀನರಿ 3 ದಿನ ಸಖತ್ತಾಗಿ ಎಂಜಾಯ್ ಮಾಡಿದೆ. ಮತ್ತು ಪುನೀತ್ ಅವರು ನಮಗೆ ರೌಂಡ್ ವಾಕ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಪ್ರತಿಯೊಂದು ನಂಗೆ ಸಖತ್ ಮೋಟಿವೇಟ್ ಆಯಿತು. ನಾವು ಏನಾದ್ರು ಗಾರ್ಡನಿಂಗ್ ಆದರೂ ಶುರು ಮಾಡಬೇಕು ಅನ್ನಿಸ್ತು. ಆಮೇಲೆ ಆಕ್ಸಿಜನ್ ಬಗ್ಗೆ ಹೇಳಿದಾಗ ಅಪ್ಪ ಇಷ್ಟು ಪ್ಯೂರ್ ಆಕ್ಸಿಜನ್ನಲ್ಲಿ ನಾನು ಇದೀನಲ್ಲ 2 ದಿನ ಅಂತ ಸಖತ್ ಖುಷಿ ಆಯಿತು. ಫೈನ್ ಅಟ್ಲೀಸ್ಟ್ 2 ದಿನದ ಮಟ್ಟಿಗೆ ಆದರೂ ನಾವು ಪ್ಯೂರ್ ಆಕ್ಸಿಜನ್ ಫೀಲ್ ಮಾಡಿದ್ವಲ್ಲ ಅಂತ ಸಖತ್ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್, ಸಖತ್ತಾಗಿತ್ತು. ಸೊ ಇದು ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್ ಸ್ಟೇ ಇದ್ದದು ತುಂಬ ಚೆನ್ನಾಗಿತ್ತು. ವೆಲ್ಕಮಿಂದ ಹಿಡಿದು ಇವಾಗ ಹೋಗೋವರೆಗೂ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದರು ಎಲ್ಲ ಸ್ಟಾಫ್ಸು. ಹಾಸ್ಪಿಟಾಲಿಟಿ ಸೂಪರ್, ಮತ್ತು ರೂಮ್ಸ್ ಆರ್ ವೆಲ್ ಮೈಂಟೈನ್, ಥರ ಮಲ್ಟಿಪಲ್ ಆಪ್ಷನ್ಸ್ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಫುಡ್ಡು ಚೆನ್ನಾಗಿದೆ ತುಂಬ. ಈ ಥರ ವೆಜ್ ರೆಸಾರ್ಟ್ ಸಿಗೋದೇ ಕಷ್ಟ. ವೆಜ್ ರೆಸಾರ್ಟಲ್ಲಿ ಈ ಥರ ತುಂಬ ಒಳ್ಳೆ ಫುಡ್ ಇದೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಕಮ್. ಆಮೇಲಿಂದ ಆ್ಯಕ್ಟಿವಿಟೀಸಿಗೆ ಬಂದರೆ ವಾಟರ್ ಆ್ಯಕ್ಟಿವಿಟೀಸ್ ಕ್ರೇಜಿ ಆಗಿತ್ತು. ತೆಪ್ಪ ರೈಡ್ ಅಂತೂ ಅದು ತಿರ್ಗಾ ನಮ್ಮ ಹಳೇ ಇದು ನೆನಪನ್ನ ತಿರ್ಗಾ ಬರಂಗೆ ಮಾಡ್ತು. ಸೊ ಇಟ್ ವಾಸ್ ವೆರಿ ನೈಸ್. ಆಮೇಲಿಂದ ಇದು ಜಿಪ್ ಲೈನೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಸೈಕಲಿಂಗು ಸಖತ್ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲಿಂದ ಲ್ಯಾಂಟಮ್ ವಾಕ್ ಅಂತೂ ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹೋಗೋಕ್ಕೆ ಸ್ವಲ್ಪ ಭಯ ಆಯಿತು ಸ್ಟಾರ್ಟಿಂಗು, ಆಮೇಲಿಂದ ಹೋದ್ಮೇಲಿಂದ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಪುನೀತ್ ಅವರು ಸಖತ್ತಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಅದ್ರ ಬಗ್ಗೆ ನಮಗೆ ಒಂಥರ ರೀಥಿಂಕ್ ಮಾಡೋಂಗೆ ಮಾಡ್ತು. ನಾವು ಎನ್ವಿರಾನ್ಮೆಂಟಿಂದ ಎಷ್ಟು ಡಿಟ್ಯಾಚ್ ಆಗಿಬಿಟ್ಟಿದ್ದೀವಿ, ತಿರ್ಗಾ ಎಷ್ಟು ಕನೆಕ್ಟ್ ಆಗಬೇಕು ಅಂತ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ವಾಕ್ ಆದಮೇಲಿಂದ. ಓವರಾಲ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಫ್ಯಾಮಿಲಿ ಜೊತೆ ಬರ್ಬೋದು. ಇಲ್ಲಿ ಡ್ರಿಂಕಿಂಗಲ್ಲೋ ಇಲ್ಲ ಸ್ಮೋಕಿಂಗಲ್ಲೋ ಇಲ್ಲ. ಸೊ ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡೋದು. ಎಸ್ಪೆಷಲಿ ಗ್ರೀನರಿ, ಇಲ್ಲಿನ ಎನ್ವಿರಾನ್ಮೆಂಟು ನೋಡ್ತಾ ಇದ್ದರೆ ಇಲ್ಲಿಂದ ಬಿಟ್ಟು ಮಂಚ ಬರ್ತಿಲ್ಲ. ಇಟ್ ಈಸ್ ವೆರಿ ನೈಸ್. ಸೊ ಡೆಫಿನೆಟ್ಲಿ